ಕಳೆದ ದಿನಗಳಲ್ಲೇನು ಇಲ್ಲ, ನೆನಪುಗಳಲ್ಲಿ ಏನೇನಿಲ್ಲ. ಉತ್ತರ ದಕ್ಷಿಣ ಸೇರಿಸೋದಿಂಬಲಿ ನೀನಿಲ್ಲ. ನನ್ನ ಫೇವ್ರೆಟ್ ಸಿಂಗರ್ ನಾನು ಆವಾಗಲೇ ನಿಮಗೆ ಮೆಸೇಜ್ ಮಾಡುವಾಗ ಹೇಳಿದೆ, ನಿಮ್ಮ ಹಾಡುಗಳು ಕೇಳೋದಕ್ಕೆ ನನಗೆ ತುಂಬ ಇಷ್ಟ, ಮತ್ತು ಅವ್ರ ಜೊತೆ ಝೀರೋ ಆ್ಯಟಿಟ್ಯೂಡ್ ಇದೆ, ಅದೇ ನನಗೆ ಇಷ್ಟ ಆಗಿರುವಂಥ ತುಂಬ ಮುಖ್ಯವಾದ ವಿಚಾರ. ನಿನ್ನ ಕಂಡ ಕ್ಷಣದಿಂದ ಯಾಕೋ ನಾನು ನನ್ನಲೆಲ್ಲ ಜಾನುನಾ ಈರಾಗಲೇ ನಿನ ಮೈಯ ಮೇಲೆ ಜಾರಿ ಹೋಗಲು. ನೆನಪಿದೆ ಮೊದಲ ಕನಸು, ಮಧುವನ ಕರೆದರೆ ನೀನೇ ನೀನೇ ನನಗೆಲ್ಲ ನೀನೇ. ಕಣ್ಣಿನ ಕಡಲಲ್ಲಿ ಮುಳುಗಡೆಯಾಗಿದೆ ನಾನೇ ಬೆಟ್ಟ ದೋಣಿ. ಪ್ರೀತಿ ಎಂದರೇನು ಎಂದು ಈಗ ಅರಿತೆನು. ಓ ಸಖಿಯೇ ಸಖಿಯೇ ಮೂಗಿಯೇನು ಇವಳು ಬಾಯಿ ಬಿಡಳು. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬೀಜ ವಿಖ್ಯಾತ ಡಿಜಿಟಲ್ ಮೀಡಿಯಾ. ಇವತ್ತಿನ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾಗಿರುವಂಥ ಸ್ವಾಗತ. ಸುಮಾರು ದಿನ ಆಯಿತು ನಮ್ಮ ಚಾನೆಲ್ ಮೂಲಕ ಹಾಡುಗಳನ್ನು ಕೇಳದೆ, ಬೇರೆ ಬೇರೆ ಎಪಿಸೋಡ್ಗಳನ್ನೇ ಮಾಡ್ತಾ ಇದ್ವಿ. ನಾನಂತೂ ಹಾಡುಗಳನ್ನು ಕೇಳೋದಂದರೆ ತುಂಬಾ ಇಷ್ಟ. ನನಗೆಷ್ಟು ಇಷ್ಟನೋ ಈ ನಮ್ಮ ಚಾನಲನ್ನು ನೋಡ್ತಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಚಾನಲ್ ಮೂಲಕ ಮೂಡಿ ಬರ್ತಿರ್ತಕ್ಕಂಥ ಹಾಡುಗಳನ್ನು ಕೇಳೋದಂದ್ರೆ ಅಷ್ಟು ಇಷ್ಟ. ಹಾಗೆಯೇ ಎಲ್ಲರೂ ಕೂಡ ಸಾಕಷ್ಟು ಸಪೋರ್ಟ್ಗಳನ್ನು ಕೊಟ್ಟಿದ್ದೀರಿ. ಜೊತೆಗೆ ಹಳ್ಳಿಯ ಮೂಲೆ ಮೂಲೆಗಳಲ್ಲಿರ್ತಕ್ಕಂತಹ ಹಾಡುಗಾರರನ್ನು ಒಂದಷ್ಟರ ಮಟ್ಟಿಗೆ ಪರಿಚಯವನ್ನು ಮಾಡಿದ್ದೀವಿ. ಅದಕ್ಕೆ ಬೇಕಾಗಿಯೇ ಇವತ್ತು ಮತ್ತೊಂದು ಬಾರಿ ಹಾಡನ್ನು ಕೇಳಿ ನಮ್ಮೆಲ್ಲ ಈ ವಾತಾವರಣವನ್ನು ಇನ್ನಷ್ಟು ಖುಷಿಗೊಳಿಸೋಣ ಅನ್ನುವಂಥ ಕಾರಣಕ್ಕೆ ಬೇಕಾಗಿ ನಮ್ಮ ಸುಳ್ಯದ ಒಬ್ಬ ಹುಡುಗ ಭಾಳಷ್ಟು ಚೆನ್ನಾಗಿ ಅವರು ಹಾಡ್ತಾರೆ. ಅವರ ಸ್ಟೇಟಸ್ಗಳನ್ನೆಲ್ಲ ನಾನು ಆಲ್ಮೋಸ್ಟ್ ಆಗಿ ನೋಡ್ತಾನೆ ಇದ್ದೆ. ಅವರೇ ಹಾಡ್ತಾರೆ, ಅವರಷ್ಟೇ ಸ್ಟೇಟಸ್ಗಳಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತಾರೆ, ರೀಲ್ಸ್ಗಳಲ್ಲಿ ಹಾಕ್ತಾ ಇರ್ತಾರೆ. ಇದೆಲ್ಲ ನೋಡಿದಾಗ ನಮಗೆ ತುಂಬಷ್ಟು ಖುಷಿ. ಆ ಹಾಡನ್ನು ಅವರ ಕಂಠದಿಂದ ಕೇಳಿದರೆ ನಾನು ಖುಷಿ ಪಡ್ತಾ ಇದ್ದೆ. ಆ ಖುಷಿಯನ್ನು ನೀವು ಕೂಡ ಪಡಬೇಕು ಅವರ ಹಾಡನ್ನು ಕೇಳಿ ಅನ್ನೋ ಕಾರಣಕ್ಕೆ ಬೇಕಾಗಿ ನಮ್ಮ ಸ್ಟುಡಿಯೋಕ್ಕೆ ನಾವು ಕರೆಸ್ಕೊಂಡಿದ್ದೀವಿ. ಅವರ ಹೆಸರು ಆಲ್ಮೋಸ್ಟ್ ಆಗಿ ಕ್ರಿಕೆಟನ್ನು ಆಡ್ತಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಗೊತ್ತೇ ಇದೆ, ಮತ್ತು ಆಲ್ಮೋಸ್ಟ್ ಆಗಿ ಈ ಸುಳ್ಯದಲ್ಲಿ ಆಚೀಚಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಅವ್ರ ಬಗ್ಗೆ ಗೊತ್ತೇ ಇದೆ. ಹೆಸರು ಮನು ಆಚಾರ್ಯ ಅಂತ. ಒಬ್ಬ ಸ್ಮಾರ್ಟ್ ಆಗಿರ್ತಕ್ಕಂಥ ಹುಡುಗ ಇವತ್ತು ನಮ್ಮ ಸ್ಟುಡಿಯೋಕ್ಕೆ ಬಂದಿದ್ದಾರೆ. ತನ್ನಲ್ಲಿ ಇರ್ತಕ್ಕಂಥ ಒಂದು ಕಲೆಯನ್ನು ಹೊರಭಾಗಕ್ಕೆ ತರುವಂಥ ಪ್ರಯತ್ನಗಳನ್ನು ತನ್ನ ಮೂಲಕನೇ ಮಾಡ್ತಾ ಇದ್ದಾರಲ್ಲ, ಅದು ನಮಗೆ ಅವರ ಬಗ್ಗೆ ಇರತಕ್ಕಂಥ ಒಂದು ದೊಡ್ಡ ಖುಷಿಯ ವಿಚಾರ. ಹಾಗೆ ಮನು ಆಚಾರ್ಯ ಅವ್ರ ಜೊತೆ ಒಂದಷ್ಟು ಹೊತ್ತು ಮಾತಾಡಿ ಇವತ್ತು ಅವರ ಕಂಠದಿಂದ ಮೂಡಿ ಬರತಕ್ಕಂಥ ಕೆಲವು ಹಾಡುಗಳನ್ನು ಕೇಳ್ಕೊಂಡು ಬರೋಣ. ನಿಮ್ಮ ಸಪೋರ್ಟ್ ಯಾವತ್ತೂ ಕೂಡ ಮನು ಆಚಾರ್ಯ ಅವರಿಗೆ ಇರಲಿ. ಒಳ್ಳೆ ಒಬ್ಬ ಹುಡುಗ, ನಮ್ಮೊಬ್ಬರು ಆತ್ಮೀಯರು ಕೂಡ. ಹಾಗಿದ್ರೆ ಮನು ಆಚಾರ್ಯ ಕರೆದು ಸ್ವಲ್ಪ ಮಾತಾಡಿದ ನಂತರ ಅವರ ಹಾಡನ್ನು ಕೇಳುವ ಬನ್ನಿ. ಎಸ್, ನನ್ನ ಜೊತೆಗೆ ನಾನು ಇವಾಗಲೇ ಪರಿಚಯವನ್ನು ಮಾಡಿರ್ತಕ್ಕಂಥ ಮನು ಆಚಾರ್ಯ ಅವರಿದ್ದಾರೆ. ಬ್ರೋ ನಮಸ್ತೆ. ನಮಸ್ತೆ. ಎಂಜುಲರ್. ಓಕೆ, ಕನ್ನಡದಲ್ಲಿ ಕೂಡ ಮಾತಾಡೋ, ತುಳುವಲ್ಲಿ ಕೂಡ ಮಾತಾಡುವ. ನನ್ನ ಫೇವ್ರೆಟ್ ಸಿಂಗರ್ ನಾನು ಆವಾಗಲೇ ನಿಮಗೆ ಮೆಸೇಜ್ ಮಾಡುವಾಗ ಹೇಳಿದೆ, ನಿಮ್ಮ ಹಾಡುಗಳು ಕೇಳೋದಕ್ಕೆ ನನಗೆ ತುಂಬ ಇಷ್ಟ, ಮತ್ತು ಅವ್ರ ಜೊತೆ ಝೀರೋ ಆ್ಯಟಿಟ್ಯೂಡ್ ಇದೆ, ಅದೇ ನನಗೆ ಇಷ್ಟ ಆಗಿರುವಂಥ ತುಂಬ ಮುಖ್ಯವಾದ ವಿಚಾರ. ಸೊ ಮನು ಆಚಾರ್ಯ ಅವರ ಮನೆಯಲ್ಲ ಎಲ್ಲಿ ಅಂತ? ಗಾಂಧಿನಗರ ಸ್ಕೂಲ್ ಹತ್ರ. ಓಕೆ, ಇವಾಗ ಏನು ಮಾಡ್ತಾ ಇದ್ದೀರಾ? ನಾನು ಸಿವಿಲ್ ಇಂಜಿನಿಯರ್ ಮಾಡಿದ್ದು. ಸೊ ಇವಾಗ ನಮ್ದು ತಂದೆದು ಬಿಸ್ನೆಸ್ ಇದೆ, ಕೋಕೋನಟ್ ಆಯಿಲ್ ಮಿಲ್ ಇದೆ. ಓಕೆ, ಅದನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀರಾ. ಓಕೆ, ಅಂದ್ರೆ ಬಿಸ್ನೆಸ್ ಅಂದ್ರೆ ಸುಳ್ಯದಲ್ಲೇ ಇರುವಂತ ವರ್ಕ್ ಅನ್ನು ನೀವು ಮುಂದುವರಿಸ್ತಾ ಇದ್ದೀರಾ. ಸೊ ಒಂದು ಒಳ್ಳೆ ವಿಚಾರ ಅದು. ನಿಮ್ಮ ಶಾಲಾ ಜೀವನ ಹಾಗೇನೆ ಕಾಲೇಜು ಇದನ್ನೆಲ್ಲ ಎಲ್ಲಿ ಕಂಪ್ಲೀಟ್ ಮಾಡಿದ್ರಿ? ನಾನು ಪ್ರೈಮರಿ ಸ್ನೇಹ ಸ್ಕೂಲ್ ಅಲ್ಲಿ, ಆಮೇಲೆ ಹೈಸ್ಕೂಲ್ ಜೂನಿಯರ್ ಕಾಲೇಜ್ ಸ್ಕೂಲ್, ಆಮೇಲೆ PUC KVG, ಇಂಜಿನಿಯರಿಂಗ್ ಕೂಡ KVG. ಓಕೆ, ಈ ಇಂಜಿನಿಯರಿಂಗ್ ಸಿವಿಲ್ ಆದ್ಮೇಲೆ ಯಾಕೆ ನೀವು ಔಟ್ ಸೈಡ್ಗೆಲ್ಲ ಹೋಗ್ಲಿಲ್ಲ ಅಂತ? ಬಿಸ್ನೆಸ್ ಇತ್ತಂತ? ನನ್ನ ಮನೆ ಬಿಸ್ನೆಸ್ ಅಂದ್ರೆ ಅದೇ ನೋಡ್ಕೊಳ್ಳುವ ಅಂತ, ಮತ್ತೆ ಪೇರೆಂಟ್ಸ್ ಅನ್ನು ಬಿಟ್ಟು ಹೋಗ್ಲಿಕ್ಕೆ ಅದು ಮನಸ್ಸಿಲ್ಲ ಅಲ್ವಾ? ಅಂದ್ರೆ ಯಾಕಂದ್ರೆ ಬಿಸ್ನೆಸ್ ಇಲ್ಲೇ ಇದೆ, ಅದಕ್ಕೋಸ್ಕರ. ಈ ಹಾಡುವಂತ ಹಾಬಿ ನಿಮ್ಮನ್ನು ಇವತ್ತು ಇಲ್ಲಿ ಬರುವಂತ ಮಾಡಿದ್ದೇ ನಿಮ್ಮಲ್ಲಿರುವಂತ ಒಂದು ಹಾಡು. ನಿಮ್ಮಷ್ಟಕ್ಕೆ ಹಾಡ್ತಾ ಇರ್ತೀರಾ, ನಿಮ್ಮ ಒಳಗಿರುವ ನೋವನ್ನ ಮರಿಲಿಕ್ಕೋ ಅಥವಾ ನೀವು ಖುಷಿ ಆಗ್ಲಿಕ್ಕೋ ಗೊತ್ತಿಲ್ಲ, ಬಟ್ ಇರುವಂತ ನೋವನ್ನೆಲ್ಲ ಮರೆಸದೆ ಖುಷಿಯನ್ನು ಇಮ್ಮಡಿಗೊಳಿಸೋದು ಈ ಹಾಡು ಅಂತ ಹೇಳುವಂಥದ್ದು. ಸೊ ನೀವು ಹಾಡಕ್ಕೆ ಪ್ರಾರಂಭ ಮಾಡಿರುವಂತದ್ದು ಯಾವಾಗ? ನಾನು ತುಂಬಾ ಸಣ್ಣ ಏಜ್ ಅಲ್ಲಿ ನಾನಾಗಿ ಹಾಡ್ತಿದ್ದೆ, ಓನಾಗಿ ನನ್ನಷ್ಟಕ್ಕೆ. ಆಮೇಲೆ ಒಂದು ವರ್ಷ ಕ್ಲಾಸಿಕಲ್ ಶಾಸ್ತ್ರೀಯ ಸಂಗೀತ ಕಲ್ತಿದ್ದೇನೆ ಅಷ್ಟೇ. ಅದ್ ಬಿಟ್ರೆ ಬೇರೆ ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಏನಿಲ್ಲ. ಓಕೆ, ಗುರುಗಳು ಯಾರಾದ್ರೂ ನೆನ್ಪು ಮಾಡ್ಕೊಳ್ತೀರಾ? ಹರಿಹರ ಬಾಯಡಿ ಅಂತ ಶಾಸ್ತ್ರೀಯ 1 year ಕಲ್ತಿದ್ದೇನೆ. 1 year ಕಲ್ತಿದ್ರಿ, ಅವ್ರು ನಿಮಗೆ ಕಲಿಸಿದ್ದಾರೆ. ಓಕೆ, ಮನು ಆಚಾರ್ಯ ಅವರು ಬಳಸಿಕೊಂಡಿರುವಂತಹ ವೇದಿಕೆಗಳು ಇಷ್ಟರವರೆಗೆ ಎಲ್ಲೆಲ್ಲ ಯಾವ್ದೆಲ್ಲ ವೇದಿಕೆಯಲ್ಲಿ ಹಾಡಿದಿರಿ? ನಾನು ಬ್ಯಾಂಗ್ಳೂರಲ್ಲಿ ಇವೆಂಟ್ಸ್ ಎಲ್ಲ ಇರುತ್ತೆ, ಬ್ಯಾಂಗ್ಳೂರಲ್ಲಿ ಹೀಗೆ ಬರ್ಡೇ ಫಂಕ್ಷನ್ಸ್ ಮತ್ತೆ ಬೇರೆ ಮದುವೆ ಇವೆಂಟ್ಸ್ ಎಲ್ಲ ಅದೆಲ್ಲ ಅಟೆಂಡ್ ಮಾಡ್ತೇನೆ. ಅದೆಲ್ಲ ಕಾಲ್ಸ್ ಬರ್ತದೆ, ಇವೆಂಟ್ಸ್ ಎಲ್ಲ ಇದ್ರೆ ಹೇಳ್ತಾರೆ. ಮತ್ತೆ ಮಂಗಳೂರಲ್ಲಿ ರೆಸಾರ್ಟ್ಸ್ ಎಲ್ಲ
ಹೋಗ್ತಾ ಇರ್ತೀರಾ? ಓಕೆ. ಹಾಡು ಮಾತ್ರ ಅಲ್ಲ, ಗಿಟಾರ್ ಕೂಡ ನುಡಿಸ್ತೀರ ಜೊತೆಗೆ? ಅದು ಓನ್ ಆಗಿ ಕಲ್ತಿರೋದು. ಓಕೆ. ಅಂದ್ರೆ ತುಂಬಾ ಟೈಮ್ ನಿಮಗೆ ನೀವೇ ಕೊಟ್ಕೊಳ್ತೀರಾ ಅಂತ ನಾನು ಭಾವಿಸ್ಕೊಳ್ತೇನೆ. ಅಂದ್ರೆ ಬೇರೆಯವರಿಗೆ ಟೈಮ್ ಕೊಡೋ ಬದಲು ನಿಮಗೆ ನೀವೇ ಕೊಡುವ ಕಾರಣದಿಂದ ನೋಡಿ ಗಿಟಾರ್ ಕಲಿಯೋದಕ್ಕಾಗುತ್ತೆ, ಸೊ ಹಾಡನ್ನ ಕಲಿಯೋದಕ್ಕಾಗುತ್ತೆ. ಅಂದ್ರೆ ಒಬ್ಬ ಮನುಷ್ಯ ಅವನಿಗೆ ಅವನ ಟೈಮ್ ಅನ್ನು ಕೊಡಬೇಕು, ಮತ್ತೊಬ್ಬರಿಗೆ ಮೀಸಲಿಟ್ರೆ ಏನೋ ಟೈಮ್ ವೇಸ್ಟ್ ಮಾಡೋದಕ್ಕಾಗುತ್ತೆ. ಸೊ ನೀವು ಆ ರೀತಿಯಿಂದ ನೀವು ಗಿಟಾರ್ ಕೂಡ ಕಲ್ತಿದ್ದೀರಿ ಅಂತ ಅನಿಸ್ತಾ ಇದೆ. ಸೊ ನೀವೊಂದು ಒಳ್ಳೆ ಹಾಡುಗಾರ, ಇವತ್ತು ನಮಗೆ ಇಷ್ಟ ಆಗಿದೆ. ಹಾಗಿರುವಾಗ ನಿಮ್ಮ ಒಂದು ಫೇವರೇಟ್ ಹಾಡುಗಾರರು ಅಂದ್ರೆ ಯಾರು ಅಂತ? ನನಗೆ ಅರ್ಜಿತ್ ಸಿಂಗ್ ಓಕೆ. ಆಮೇಲೆ ಇವಾಗ ರೀಸೆಂಟ್ ಆಗಿ ಸಂಜಿತ್ ಹೆಗಡೆ ಇಷ್ಟ ಆಗ್ತಾರೆ. ಅವ್ರದ್ದು ಹಾಡು ಹಾಡ್ತಾ ಇರ್ತೀರಲ್ವಾ? ಓಕೆ. ಇವತ್ತು ನಿಮ್ಮ ಈ ಸಂಗೀತ ಕ್ಷೇತ್ರವನ್ನ ಬಿಟ್ರೆ ನೀವೊಬ್ಬ ಒಳ್ಳೆ ಕ್ರಿಕೆಟ್ ಆಟಗಾರ. ಅಂದ್ರೆ ಆಲ್ಮೋಸ್ಟ್ ಆಗಿ ನಮ್ಮ ಸುಳ್ಯ ತಾಲೂಕಿನಿಂದ ಸಾಕಷ್ಟು ಮಂದಿ ಕ್ರಿಕೆಟ್ ಆಟಗಾರರು ಇದ್ದಾರೆ. ಅವ್ರ ಜೊತೆಲಿ ನೀವು ಕೂಡ ಇವತ್ತು ಹೆಸರನ್ನ ಮಾಡ್ತಾ ಇದ್ದೀರಾ. ಎಲ್ಲಿ ಕರೆದ್ರು ಕೂಡ ಮನು ಆಚಾರ್ಯ ಅಂತ ಹೇಳುವಂತ ಒಬ್ಬ ಆಟಗಾರ ಇದ್ರೆ ನಂಬಿಕಸ್ತ ಒಬ್ಬ ಬ್ಯಾಟ್ಸ್ಮನ್, ಬೌಲರ್ ಕೂಡ ಹೌದು. ಈ ಕ್ರಿಕೆಟ್ ಫೀಲ್ಡ್ಗೆ ಹೇಗೆ ಲಗ್ಗೇಟ್ರಿ? ಅದಕ್ಕೇನು ರೀಸನ್ ಬೇಕು ಅಂತಿಲ್ಲ, ಎಲ್ಲರೂ ಬರುವಂತದ್ದು. ಸೊ ನೀವು ಅದ್ರಲ್ಲಿ ಹೇಗೆ ಮುಂದುವರೆದ್ರಿ ಅಂತ? ಅದು ಕೂಡ ಸಣ್ಣದಿಂದಾನೆ ನಾನು ಗ್ರೌಂಡ್ ಅಲ್ಲೇ, ನಮ್ಮ ಮನೆ ಪಕ್ಕನೆ ಗ್ರೌಂಡ್ ಇದೆ ಗಾಂಧಿನಗರ. ಸೊ ಸಣ್ಣ ಏಜ್ ಇಂದಾನೆ ಗ್ರೌಂಡ್ ಅಲ್ಲಿ ಇರ್ತಿದ್ದೆ. ಸೊ ಹಾಗೆ ಆ ಗೇಮ್ ಎಲ್ಲ ನೋಡ್ಬಿಟ್ಟು ಕರ್ಕೊಂಡೆಲ್ಲ ಹೋಗ್ತಿದ್ರು ಸಣ್ಣ ಏಜ್ ಅಲ್ಲಿ. ಅವಾಗ ಚಾನ್ಸ್ ಬ್ಯಾಟಿಂಗ್ ಎಲ್ಲ ಸಿಗ್ತಿರ್ಲಿಲ್ಲ. ಸ್ವಲ್ಪ ಏಜ್ ಆದ್ಮೇಲೆ ಅವರೇ ನಮ್ದು ಗೇಮ್ ಎಲ್ಲ ರೆಕಗ್ನೈಸ್ ಮಾಡಿ. ಇವತ್ತು ಎಲ್ಲೆಲ್ಲ ಕ್ರಿಕೆಟ್ ನಲ್ಲಿ ನೀವು ಹೋಗಿ ಪಾರ್ಟಿಸಿಪೇಟ್ ಮಾಡಿದಿರಿ? ನಾನು ಬೆಂಗಳೂರು ಯೂಶುವಲಿ ಹೋಗ್ತಾ ಇರ್ತೇವೆ, ನಾವು ಟೂರ್ನಮೆಂಟ್ಸ್ ಎಲ್ಲ ಇರ್ತದೆ, ಕರೀತಾ ಇರ್ತಾರೆ ಗೆಸ್ಟ್ ಪ್ಲೇಯರ್ಸ್ ಆಗಿ. ನಾನು ಮತ್ತೆ ಫ್ರೆಂಡ್ ಇದ್ದಾನೆ, ಸೊ ನಾವಿಬ್ರು ಹೋಗ್ತಾ ಇರ್ತೇವೆ. ಸೊ ಮತ್ತೆ ಬೇರೆ ಎವ್ರಿ ಇಯರ್ ನಾವು ತಮಿಳ್ನಾಡು ಈರೋಡಿಗೆ ಹೋಗ್ತಿರ್ತೀವಿ. ಅದು ನಮ್ದು ಇಲ್ಲಿ ಸುಳ್ಯದು ಕ್ಲಬ್, ಹೋಗಿ ಆಡಿ ಬರ್ತೀವಿ ಅಲ್ಲಿ ಒಂದು ಟೂರ್ನಮೆಂಟ್. ಈ ಕ್ರಿಕೆಟ್ ನ ವಿಚಾರದಲ್ಲಿ ಯಾರನ್ನಾದ್ರೂ ನಿಮ್ಮ ಫ್ರೆಂಡ್ಸ್ ಗಳನ್ನ ನೆನಪು ಮಾಡೋದಿದ್ರೆ ಯಾರನ್ನ ನೆನಪು ಮಾಡ್ಕೊಳ್ತೀರಾ? ಕ್ರಿಕೆಟ್ ಸಪೋರ್ಟಿವ್ ಆಗಿ ನಿಮಗೆ ಜಾಕಿರ್ ನಂದು ತುಂಬಾ ಮ್ಯಾಚಸ್ ಅಲ್ಲಿ ಕರ್ಕೊಂಡು ಹೋಗಿದ್ದೆ, ನನ್ನ ಫ್ರೆಂಡ್ ಕೂಡ. ಹಾಗೆ ಮತ್ತೆ ಎಲ್ಲ ಕೂಡ ಸಪೋರ್ಟ್ ಮಾಡಲ್ಲ ಅಲ್ವಾ? ಅದ್ರಲ್ಲಿ ಇವರು ಅಂತ ಹೇಳಿದ್ರೆ ಮತ್ತೊಬ್ಬರಿಗೆ ನೋವಾಗುತ್ತೆ. ಸೊ ಟೋಟಲಿ ಎಲ್ಲ ಕೂಡ ಒಳ್ಳೆ ಫ್ಯಾಮಿಲಿ ತರ ನೀವು ಇದ್ದೀರಾ ಅಲ್ವಾ? ಓಕೆ, ಸೂಪರ್. ಹಾಗಿದ್ರೆ ನೀವು ಮೊಟ್ಟ ಮೊದಲಿಗೆ ನಿಮ್ಮ ಜೀವನದಲ್ಲಿ ಸಣ್ಣ ಏಜಿನಿಂದ ಕಲಿತಿರುವಂತಹ ಹಾಡು ಅಂದ್ರೆ ಯಾವುದು? ಆರಂಭದಲ್ಲಿ ಮನೇಲಿ ಯಾರಾದ್ರೂ ಸಿಂಗಿಂಗ್ ಇಲ್ಲ ಅಲ್ವಾ? ನೀವೇ? ಓಕೆ. ಫಸ್ಟ್ ನೀವು ಕಲ್ತಿರುವಂತಹ ಹಾಡು? ಫಸ್ಟ್ ಗೆ ಭಕ್ತಿ ಗೀತೆಗಳು, ಅದಕ್ಕೆ ನೆನಪಿಲ್ಲ. ಓಕೆ. ಮತ್ತೆ ಸ್ಕೂಲ್ಗಳಲ್ಲಿ ನ್ಯಾಷನಲ್ ಅಂತ ಹಾಡ್ತಿದ್ದೆ, ಮತ್ತೆ ನಾಡಗೀತೆ ಇದೆಲ್ಲ ಸ್ಕೂಲ್ ಟೈಮ್ ಅಲ್ಲೇ ನೋಡೋದ ಕೂಡ ಬಹಳ ಚೆನ್ನಾಗಿದ್ದಾರೆ. ಯಾವ್ದು ಫಿಲ್ಮ್ ಅಲ್ಲೆಲ್ಲ ಟ್ರೈ ಮಾಡಬಹುದಲ್ಲ, ನಿಮಗೆ ಯಾಕೆ ಮಾಡಿಲ್ಲ ಅಂತ? ಮಾಡಿದೀರಾ? ಇಲ್ಲ, ಇಂಟ್ರೆಸ್ಟ್ ಇಲ್ವಾ? ಓಕೆ. ಎನಿವೇ ಬಹಳ ಚೆನ್ನಾಗಿ ಮಾತಾಡಿದ್ರಿ. ನಮ್ಮ ಮಾತಿಷ್ಟು ಸಾಕು, ಯಾಕಂದ್ರೆ ಜನಗಳು ಕಾಯ್ತಾ ಇರೋದೇ ಮನು ಆಚಾರ್ಯ ಅವರ ಹಾಡುಗಳನ್ನ ಕೇಳಬೇಕು ಅಂತ. ನಮಗೋಸ್ಕರ ಇವತ್ತು ಎಷ್ಟು ಹಾಡನ್ನು ಹಾಡ್ಬೇಕು ಅಂತಿದ್ದೀರಾ? ಎಷ್ಟು ಬೇಕಾದ್ರೆ ಹಾಡ್ಬೋದಲ್ಲ? ಓಕೆ, ಸೂಪರ್. ಅಷ್ಟು ಹೇಳಿದ್ಮೇಲೆ ನಮಗಿನ್ನು ಖುಷಿಯೇ. ಇನ್ನು ನಾನು ಸ್ವಲ್ಪ ಪಕ್ಕಕ್ಕೆ ಹೋಗ್ತೇನೆ. ಮನು ಆಚಾರ್ಯ ಅವರು ನಿಮ್ಮನ್ನೆಲ್ಲರನ್ನ ಹಾಡಿನ ಮೂಲಕ ರಂಜಿಸ್ಲಿಕ್ಕಿದ್ದಾರೆ. ಎನಿವೇ ಬ್ರದರ್, ನೀವು ಸಂಗೀತ ಕ್ಷೇತ್ರ ನಿಮ್ಗೊಂದು ಹಾಬಿಯಾಗಿ ಪಡ್ಕೊಂಡಿದ್ದೀರಿ, ಜೊತೆಗೆ ತಂದೆಯ ಒಂದು ಬಿಸ್ನೆಸ್ ಅನ್ನು ಮುಂದುವರಿಸ್ತಾ ಇದ್ದೀರಿ, ಕ್ರಿಕೆಟ್ ಫೀಲ್ಡ್ ನಲ್ಲೂ ಮಿಂಚ್ತಾ ಇದ್ದೀರಿ. ದೇವರುಗಳ ಆಶೀರ್ವಾದ ಸದಾಕಾಲ ನಿಮಗಿರಲಿ. ಒಂದು ಸ್ಟ್ರಾಂಗ್ ಆಗಿ ಒಬ್ಬ ಅದ್ಭುತವಾದ ಕಲೆಗಾರನಾಗಿ ನಮ್ಮ ಸುಳ್ಯದಿಂದ ಮೂಡಿ ಬನ್ನಿ. ಸಂಗೀತದ ಕ್ಷೇತ್ರ ಆಗಿರ್ಬೋದು, ನೀವು ನೆನೆಸ್ತಕ್ಕಂಥ ಪ್ರತಿಯೊಂದು ಕಾರ್ಯಗಳು ಕೂಡ ಸಕ್ಸಸ್ ಅನ್ನು ಪಡ್ಕೊಳ್ಳಿ ಅಂತ ಹೇಳಿಕೊಳ್ತಾ ನಮ್ಮ ಜೊತೆ ಮಾತಾಡಿದಕ್ಕೆ ಧನ್ಯವಾದಗಳು. ಇನ್ನೇನಿದ್ರು ನಿಮ್ಮ ಹಾಡು, ಓಕೆನಾ? ಎಸ್ ವೀಕ್ಷಕರೇ, ಮನು ಆಚಾರ್ಯ ಅವರ ಹಾಡು ಕೇಳ್ಕೊಂಡು ಬರೋಣ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಮನು ಆಚಾರ್ಯ. ಇವತ್ತು ನಾನು ನನಗೆ ಇಷ್ಟವಾದಂಥ ಹಾಡುಗಳನ್ನು ಹಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಸೊ ಎಲ್ಲರೂ ಕೇಳಿ ನನಗೆ ಸಪೋರ್ಟ್ ಮಾಡಿ. ಮೊದಲು ನಾನು ಪುನೀತ್ ರಾಜ್ಕುಮಾರ್ ಅವರ ಅಭಿನಯದ ನಿನ್ನ ಕಂಡ ಕ್ಷಣದಿಂದ ಈ ಹಾಡನ್ನು ಹಾಡಲಿಕ್ಕೆ ಇಷ್ಟಪಡ್ತೇನೆ. ಕಣ್ಣಲ್ಲಿ ಸೇರಿಕೊಂಡೆ, ಮನಸ್ಸಲ್ಲಿ ತುಂಬಿಕೊಂಡೆ, ಎಲ್ಲೆಲ್ಲಿ ನೋಡಲಿ ನನ್ನನ್ನೇ ಕಂಡೆ. ಆ ಬೆಟ್ಟದ ಹೂವು ಬೇಕಾ, ಆಕಾಶದ ತಾರೆ ಬೇಕಾ, ಬೇರೇನು ಬೇಕು ಕೇಳು ನೀ, ಎಲ್ಲ ಕೊಡುವೆ ಬಾ ಹೂವ. ಅದು ಎಂಥ ಚಂದನೆ ನೋಟ, ಸೋತೆ my only love. Churu 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 churu. ನಿನ್ನ ಕಂಡ ಕ್ಷಣದಿಂದ ಯಾಕೋ ನಾನು ನನ್ನಲ್ಲೆಲ್ಲ ಇದು ಪ್ರೀತಿ ಅಂತ ತಿಳಿದ ಮೇಲೆ ನೀನೇ ಇಲ್ಲ, ನೀನೇ ನನಗೆಲ್ಲ. ನಿನ್ನ ಬಿಟ್ಟು ಬೇರೆ ಏನು ಬೇಕಾಗಿಲ್ಲ. ಯು ಆರ್ ದ ಒನ್ ಫಾರ್ ಮೀ, ಮೈ ಓನ್ಲಿ ಲವ್. ಗೂಗ್ಲಿ ಚಿತ್ರದ ಬಿಸಿಲು ಕುದುರೆ ಒಂದು ಈ ಹಾಡನ್ನು ಹಾಡ್ತಿದ್ದೇನೆ ಇವಾಗ. ಕಣ್ಣಿನ ಕಡಲಲ್ಲಿ ಮುಳುಗಡೆಯಾಗಿದೆ ನಾನೇ ಬೆಟ್ಟ ದೋಣಿ. ನಿನ್ನೆಯ ಪ್ರಶ್ನೆಗೆ ಉತ್ತರ ಎಲ್ಲಿದೆ, ಅವಳು ತುಂಬ ಮೌನಿ. ಮೊದಲಿನಿಂದ
ಮೋಹಿಸುವೆನು ಮರಳಿ ಬಂದರೆ ಅವಳು. ನನಗೂ ಗೊತ್ತು ಅವಳು ಬರಳು ನನ್ನ ಸ್ವಪ್ನದಲು. ಹೃದಯದ ತೋಟದೊಳಗಡೆ ಎಂದು ಅರಳದ ಹೂವಿನ ಬೆಳವಣಿಗೆ ಎಲ್ಲಿಗೋ ಹೊರಟು ಹೋಗಿದೆ ನಂಗೂ ತಿಳಿಯದೆ ನನ್ನಯ ಮುಗುಳು ನಗೆ. ಬಿಸಿಲು ಕುದುರೆಯೊಂದು ಎದೆಯಿಂದ ಓಡಿದಂತೆ ಅವಳ ನೆನಪಿನಿಂದ ನದಿಯೊಂದು ಮೂಡಿದಂತೆ. ಕಣ್ಣು ಕಂಬನಿಯ ಮುಚ್ಚಿಡಲು ಹೆದರುವುದು ನೆನ್ನೆ ಮೊನ್ನೆಗಳ ಎತ್ತಿಡಲಿ ಅನಿಸುವುದು. ಕೆಳಗೆ ಬಂದು ಮರಳಿ ಹೋದ ಹಾಳಾದ ಚಂದಿರ ಅವಳು ಹೋದ ಮೇಲೆ ಬಂದನು ಒಂದೇ ಸುಂದರ. ಬರೆದುಕೊಂಡೆ ಹಣೆಯ ರಂಗೋಲಿ ಇನ್ನು ಮುಂದೆ ವಿರಹ ಮಾಮೂಲಿ. ನನ್ನ ನೆರಳಿಗೂ ದಾರಿ ಮರೆಯುತ್ತಿದೆ ಕುರುಡು ಕನಸಿಗೆ ನೆನಪೇ ದೀವಟ್ಟಿಗೆ. ಹೃದಯದ ತೋಟದೊಳಗಡೆ ಎಂದು ಅರಳದ ಹೂವಿನ ಬೆಳವಣಿಗೆ ಎಲ್ಲಿಗೋ ಹೊರಟು ಹೋಗಿದೆ ನಂಗೂ ತಿಳಿಯದೆ ನನ್ನಯ ಮುಗುಳು ನಗೆ. ಬಿಸಿಲು ಕುದುರೆಯೊಂದು ಎದೆಯಿಂದ ಓಡಿದಂತೆ ಅವಳ ನೆನಪಿನಿಂದ ನದಿಯೊಂದು ಮೂಡಿದಂತೆ. ಮುಂದೆ ನಾನು ಪ್ರೇಮಡ್ಡ ಚಿತ್ರದ ಕಳ್ಳಿವಳು ಹಾಡನ್ನು ಹಾಡ್ತಿದ್ದೇನೆ. ಕಳ್ಳಿವಳು ಅಯ್ಯೋ ಕಳ್ಳಿವಳು ನನ್ನ ಕೊಂದೆ ಬಿಟ್ಟಳು ಕಣ್ಣಲ್ಲೇ ಮಾರಿಸಿ ಮಳ್ಳಿವಳು ಅಯ್ಯೋ ಮಳ್ಳಿವಳು. ಇವಳ ಹಿಂದೆ ಹಿಂದೆ ಹೋದೆ ನಾನು ತುಂಬ ಹಿಡಿಸಿ. ಅಯ್ಯೋ ಮೂಗಿಯೇನು ಇವಳು ಬಾಯಿ ಬಿಡಳು ನನ್ನ ಪ್ರೀತಿ ಮಾಡೋ ವಿಷಯ ನನಗೂ ಹೇಳೋಕು ಹೆದರುವ ಕಳ್ಳಿವಳು ಅಯ್ಯೋ ಕಳ್ಳಿವಳು ನನ್ನ ಕೊಂದೆ ಬಿಟ್ಟಳು ಕಣ್ಣಲ್ಲೇ ಮಾರಿಸಿ ಮಳ್ಳಿವಳು ಬಲು ಮಳ್ಳಿವಳು. ಅವಳ ಹಿಂದೆ ಹಿಂದೆ ಹೋದೆ ನಾನು ತುಂಬ ಹಿಡಿಸಿ. ಮುಂದೆ ನಾನು ಮರ್ಡರ್ 2 ಚಿತ್ರದ ಒಂದು ಹಿಂದಿ ಹಾಡನ್ನು ಹಾಡ್ತಿದ್ದೇನೆ. जिस राह पे है घर तेरा अक्सर वहाँ से मैं हूँ गुजरा शायद यही दिल में रहा तू मुझको मिल जाए क्या पता क्या है ये सिलसिला जानू ना मैं जानू ना हो संभल जा जरा फिर मोहब्बत करने चला है तो दिल यही रुक जा जरा फिर मोहब्बत करने चला है तो. ಮುಂದೆ ನಾನು ಮುನ್ಬೇವ ಅನ್ನೋ ತಮಿಳ್ ಹಾಡನ್ನು ಹಾಡ್ತಿದ್ದೇನೆ. நிலவிடம் வாடகை வாங்கி வெளி வீட்டினில் குடி வைக்கலாமா நான் வாழும் வீட்டுக்குள் வேறாரு வந்தாலே தகுமா தென்மலை தேர்க்கு கனீதா உந்தன் தோள்களில் இடம் தரலாமா நான் சாயும் தோள் மேல் வேறாரும் சாய்ந்தாலே
തകുമാ നീരും சென்புல சேரும் கலந்தது போல கலந்தவளா முன்பே வா என் அன்பே வா கூடவா உயிரே வா முன்பே வா என் அன்பே வா பூப்புவாய் பூப்புவாய் நானா கேற்றேன் என்னை நானே நானியா நெஞ்சம் சொன்னதே முன்பே வா என் அன்பே வா கூடவா உயிரே வா முன்பே வா என் அன்பே வா பூப்புவாய் பூப்புವಾಯ್. ಮುಂದೆ ನಾನು ರಘು ದೀಕ್ಷಿತ್ ಅವರು ಹಾಡಿರೋ ಏನೋ ಇದು ಈ ಹಾಡನ್ನು ಹಾಡ್ತಿದ್ದೇನೆ. ಪ್ರತಿ ಕ್ಷಣ ಕಂಡಾಗ ನಿನ್ನನು ಅದೇನು ಏನು ಏನು ಆಗಿದೆ ಪದೇ ಪದೇ ನನ್ನ ಹೆಜ್ಜೆ ದಾರಿ ತಪ್ಪಿ ನಿನ್ನನೆ ಬಂದು ಸೇರಿದೆ ಕಣ್ಣ ಕಣ್ಣ ಮಾತಿಗೆ ಭಾಷೆಯೊಂದು ಏತಕ್ಕೆ ಎದ್ದಕ್ಕಿದ್ದಾಗೆ ಖುಷಿ ಕಣ್ತುಂಬಿದೆ ತೇಲಾಡುತ್ತಾ falling in love ರೋಮಾಂಚನ falling in love ಸಂತೋಷದ ಉಲ್ಲಾಸದ ಗೂಡಾದೇನ ಪ್ರೀತಿಯ ಹೆಸರು ನೀನು. ನಾನಿವಾಗ ಸಂಜಿತ್ ಹೆಗಡೆ ಅವರು ಹಾಡಿರೋ ಏಕೋ ಏನೋ ಈ ಹಾಡನ್ನು ಹಾಡ್ತಿದ್ದೇನೆ. ಏಕೋ ಏನೋ ನನಗೇನೋ ಆಗಿದೆ ನಿನ್ನ ಚೆಹರೆ ಬಿಡದೇನೆ ಕಾಡಿದೆ ನೀನಿರದಾರೆಗಳಿಗೆ ಕಾನೋಡ ಕವಿದಂತೆ ನೀ ಬರಲು ನನ್ನ ಬಳಿಗೆ ಬಾಳೆ ಬೆಳಕಂತೆ ಓ ಸಖಿಯೇ ಸಖಿಯೇ ಹೊಸತೇನೋ ಭಾವನೆ ಓ ಸಖಿಯೇ ಸಖಿಯೇ ಏನಿದರ ಸೂಚನೆ. ನಾನಿವಾಗ ಆಶಿಕಿ 2 ಚಿತ್ರದ ಚಾಹುಮೆಯಾನ ಈ ಹಾಡನ್ನು ಹಾಡ್ತಿದ್ದೇನೆ. ऐसी कभी पहले हुई ना थी ख्वाहिशें ओ किसी से भी मिलने कहीं ना की थी कोशिशें जो मेरी सुलझा दे चाहूं मैं आना आंखों आंखों में जता दे चाहूं मैं आना तू ही है मुझको बता दे चाहूं मैं आना अपने तू दिल का बता दे चाहूं मैं आना इतना बता दूं तुझको चाहत पे अपनी मुझको यो तो नहीं इतिहास फिर भी ये सोचा दिल ने अब जो लगाऊं मिलने पूछ तुझे एक बार तू ही है मुझको बता दे. ನಾನಿವಾಗ ಜೊತೆಯಲ್ಲಿ ಜೊತೆಯಲ್ಲಿ ಈ ಹಾಡನ್ನು ಹಾಡ್ತಿದ್ದೇನೆ.
ಪ್ರೀತಿ ಎಂದರೇನು ಎಂದು ಈಗ ಅರಿತೆನು. ಸವಿ ನುಡಿಯಲಿ ತನು ಅರಳಿತು, ಸವಿಗನಸಲಿ ಮನ ಕುಣಿತು. ಒಲವಿನ ಈ ಮಾತಿಗೆ ಕರಗಿ ಹೋದೆ ನೋಟಕ್ಕೆ. ಕೊಡುವೆ ನಿನಗೆ ವಾ ಪ್ರೀತಿ ಕಾಣಿಕೆ. ಜೊತೆಯಲಿ ಜೊತೆಯಲಿ ಇರುವೆನು ಹೀಗೆ ಎಂದು. ಹೊಸ ಹರುಷವ ತರುವೆನು ಎಂದು. ನಾನಿವಾಗ ಗೀತಾಂಜಲಿಯನ್ನು ಹಾಡನ್ನು ಹಾಡ್ತಿದ್ದೇನೆ. ಏರಾಗಲೇ ನಿನ ಮೈಯ ಮೇಲೆ ಜಾರಿ ಹೋಗಲು, ಗಾಜಾಗಲೇ ನಿನ ನಿನ್ನ ಅಂದ ಚಂದ ತೋರಲು, ಮಂಜಾಗಲೇ ನಿನ ನಿನ್ನ ಕೋಪ ತಂಪು ಮಾಡಲು, ತೇರಾಗಲೇ ನಿನ ನಿನ್ನ ಹೊತ್ತುಕೊಂಡು ಹೋಗಲು. ಕೇಳದೆ ದೇವಿ ವರವ ಕೊಡಲು, ಹೊಗಳದೆ ನಾರಿ ಮನಸ್ಸು ಕೊಡಲು. ಕನಕಾಂಬರಿ ನೀನು ಬಾರದೆ ಪೂಜೆಗೆ ಹೂವಿಲ್ಲ. ಓ ಶ್ವೇತಾಂಬರಿ ನೀನು ಬಾರದೆ ಉತ್ಸವ ಸಾಗಲ್ಲ. ಗೀತಾಂಜಲಿ ಹಾಲುಗೆನ್ನೆಗೆ ವಾರೆಗಣ್ಣಿಗೆ ನಮ್ಮೂರ ಹೆಣ್ಣಿಗೆ. ಪುಷ್ಪಾಂಜಲಿ ತೊಂಡೆ ಹಣ್ಣಿಗೆ ಬಾಳೆ ದಿಂಡಿಗೆ ದಾಳಿಂಬೆ ಹಣ್ಣಿಗೆ. ಓ ಕನಕಾಂಬರಿ ನೀನು ಬಾರದೆ ಪೂಜೆಗೆ ಹೂವಿಲ್ಲ. ಓ ಶ್ವೇತಾಂಬರಿ ನೀನು ಬಾರದೆ ಉತ್ಸವ ಸಾಗಲ್ಲ. ನಾನಿವಾಗ ಮಧುವನ ಕರೆದರೆ ಅನ್ನೋ ಹಾಡನ್ನು ಹಾಡ್ತಿದ್ದೇನೆ. ಕಂಗಳಲ್ಲಿ ಕನಸಿನ ಕುಲುಮೆ ಹೊಳೆಯುತ್ತಿದೆ ಜೀವದ ಒಲುಮೆ. ಬೆಳಕಲ್ಲಿ ನೋಡು ಆದರೆ ಮೈಯೆಲ್ಲ ಚಂದ್ರನ ಗುರುತು. ಹೆಸರೆಲ್ಲೋ ಹೋಗಿದೆ ಮರೆತು. ನಾನ್ಯಾರು ಹೇಳು ಆದರೆ ಮಧುವನ ಕರೆದರೆ ತನು ಮನಸೆಳೆದರೆ ಶರಣಾಗು ನೀನು ಆದರೆ. ಬಿರುಗಾಳಿಯಲ್ಲಿ ತೇಲಿ ಹೊಸಗಳಿಗೆ ಬಂದಿದೆ. ಕನಸೊಂದು ಮೈಯ ಮುರಿದು ಬಾಬಳಿಗೆ ಎಂದಿದೆ. ಶರಣಾಗುವಾದರೆ ಸೆರೆಯಾಗುವಾದರೆ. ನಾನಿವಾಗ ಪುನೀತ್ ರಾಜ್ಕುಮಾರ್ ಅವರು ಅಭಿನಯಿಸಿರುವ ಆಕಾಶ್ ಚಿತ್ರದ ನೀನೇ ನೀನೆ ಹಾಡನ್ನು ಹಾಡ್ತಿದ್ದೇನೆ. ಕ್ಷಣವಾಗಲಿ ದಿನವಾಗಲಿ ಯುಗವಾಗಲಿ ನ ಕಾಯುವೆ. ಕಲ್ಲಾಗಲಿ ಮುಳ್ಳಾಗಲಿ ನಿನ್ನ ಬದುಕಲಿ ಬೆಳಕಾಗುವೆ. ಏನೇ ಆಗಲಿ ಪ್ರಾಣ ಹೋಗಲಿ ನನಗೆ ನೀನೇ ಬೇಕು. ನನ್ನ ನಿನ್ನ ಈ ಪ್ರೀತಿಯ ಕಂಡು ಲೋಕ ಮೆಚ್ಚಬೇಕು. ನೀನೇ 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 ನನಗೆಲ್ಲ ನೀನೇ. ಮಾತು ನೀನೇ ಮನಸ್ಸೆಲ್ಲ ನೀನೇ
ನನ್ನ ಎದೆಯ ತುಂಬ ನಿನ್ನ ಪ್ರೀತಿ ತಾನೇ, ಏನು ಇರದ ಮೇಲೆ ಹೇಗೆ ಇರಲಿ ನಾ ಹೇಳೆ ಜಾಣೆ. ನಾನಿವಾಗ ಅಮೃತಧಾರೆ ಚಿತ್ರದ ನೀ ಅಮೃತಧಾರೆ ಹಾಡನ್ನು ಹಾಡ್ತಿದ್ದಾನೆ. ನೆನಪಿದೆಯೇ ಮೊದಲ ನೋಟ, ನೆನಪಿದೆಯೇ ಮೊದಲ ಸ್ಪರ್ಶ, ನೆನಪಿದೆಯೇ ಮತ್ತನು ತಂದ ಆ ಮೊದಲ ಚುಂಬನ, ನೆನಪಿದೆಯೇ ಮೊದಲ ಕನಸು, ನೆನಪಿದೆಯೇ ಮೊದಲ ಮುನಿಸು, ನೆನಪಿದೆಯೇ ಕಂಬನಿ ತುಂಬಿ ನೀನಿಟ್ಟ ಸಾಂತ್ವನ, ನೀ ಎಲ್ಲವಾದರೆ ನಾ ಹೇಗೆ ಬಾಳಲಿ, ನೀ ಅಮೃತಧಾರೆ ಕೋಟಿ ಜನುಮ ಜತೆಗಾರ್ತೀನಿ, ಅಮೃತಧಾರೆ ಇಹಕ್ಕೂ ಪರಕ್ಕೂ ಸಂಗಾತಿ. ಟ್ರೆಂಡಿಂಗಲ್ಲಿರೋ ಸಾಂಗ್ ಕರಿಮಣಿ ಮಾಲೀಕ ನೀನಲ್ಲ, ಏನಿಲ್ಲ ಏನಿಲ್ಲ. ಈ ಉಪೇಂದ್ರ ಚಿತ್ರದ ಏನಿಲ್ಲ ಏನಿಲ್ಲ ಈ ಹಾಡನ್ನು ಹಾಡ್ತಿದ್ದಾನೆ. ಕಳೆದ ದಿನಗಳಲ್ಲೇನೂ ಇಲ್ಲ, ನೆನಪುಗಳಲ್ಲಿ ಏನೇನಿಲ್ಲ, ಉತ್ತರ ದಕ್ಷಿಣ ಸೇರಿಸೋದಿಂಬಲಿ ನೀನಿಲ್ಲ, ಪ್ರಶ್ನೆಗೆ ಉತ್ತರ ಹುಡುಕಿದರೆ ಏನೇನಿಲ್ಲ, ಕೆದಕಿದರೆ ಏನೇನಿಲ್ಲ. ನಾನಿವಾಗ ಮಿಲನ ಚಿತ್ರದ ನಿನ್ನಿಂದಲೇ ಹಾಡನ್ನು ಹಾಡ್ತಿದ್ದೇನೆ. ಇರುಳಲ್ಲಿ ಜ್ವರದಂತೆ ಕಾಡೀಗ ಹಾಯಾಗಿ ನಿಂತಿರುವೆ ಸರಿಯೇನು, ಬೇಕಂತಲೇ ಮಾಡಿ ಏನೋ ಮೋಡಿ ಎನ್ನೆಲ್ಲೋ ನೋಡುವ ಪರಿಯೇನು, ಈ ಮಾಯೆಗೆ ಈ ಮರುಳಿಗೆ ನಿನ್ನಿಂದ ಕಳೆ ಬಂದಿದೆ, ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ, ಈ ಎದೆಯಲ್ಲಿ ಸಿಹಿಯಾದ ಕೋಲಾಹಲ, ನನ್ನೆದುರಲ್ಲೇ ನೀ ಹೀಗೆ ಬಂದಾಗಲೇ ನನ್ನ ತುಟಿಯಲ್ಲಿ ನಗುವಾಗುವ ಹಂಬಲ, ನಾನಿಂತಲ್ಲೇ ಹಾಳಾದೆ ನನ್ನಿಂದಲೇ, ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ನಾನಿವಾಗ ಸಪ್ತಸಾಗರದಾಚೆಯಲ್ಲೋ ಈ ಚಿತ್ರದ ಕಡಲನ್ನು ಕಾಣ ಹೊರಟಿರು ಈ ಹಾಡನ್ನು ಹಾಡ್ತಿದ್ದಾನೆ. ಕಡಲನ್ನು ಕಾಣ ಹೊರಟಿರೋ ಕರಗೋ ಕರಗೋ ಮುಗಿಲೇ, ಕಿರಣವು ಮುಗಿಲ ಕೇಳಿದೆ ನಾನು ಜೊತೆಗೆ ಬರಲೇ, ಅಲ್ಲೊಂದಿದೆ ದೋಣಿ ತೇಲಾಡುತ್ತಾ ಏಕಾಂತವಾಗಿ ಈಗ ಮರೆಯಾಗುತ್ತಾ, ನಾವೇ ಕಂಡ ಕನಸು ಅನಲೆ ಅದಕ್ಕೆ ನಿನ್ನ ಹೆಸರ ಇಡಲೆ. ಎಸ್ ಅಂತೂ ಬಹಳ ಬ್ಯೂಟಿಫುಲ್ ಆಗಿ ನಾನು ಏನು ಎಕ್ಸ್ಪೆಕ್ಟೇಷನ್ ಇಟ್ಟು ಇವತ್ತು ಮನು ಆಚಾರ್ಯ ಅವ್ರನ್ನ ಸ್ಟುಡಿಯೋ ಕರೆದ್ನೋ ಅದನ್ನು ಹೆಚ್ಚಿಸಿ ನಮಗೆ ಇವತ್ತು ತುಂಬ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ. ಸೀರಿಯಸ್ಲಿ ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಇಂಥ ಒಬ್ಬ ಅದ್ಭುತ ಸಿಂಗರ್ ಅನ್ನೋದನ್ನು ನೀವು ಹಾಕಿರೋ ಸ್ಟೇಟಸ್ಗಳು ನೋಡಿದಾಗ ನಮಗೆ ಅಷ್ಟು ರೀಚ್ ಆಗ್ತಿರ್ಲಿಲ್ಲ ಅದು. ಆದರೆ ಇವತ್ತು ನಮ್ಮ ಸ್ಟುಡಿಯೋಗೆ ಬಂದು ಇಷ್ಟು ಹಾಡನ್ನು ಹಾಡಿರುವಾಗ ನಮಗೆಲ್ಲರಿಗೂ ಖುಷಿ ಆಯಿತು. ಹಾಗಿದ್ರೆ ನಮ್ಮ ವಿಡಿಯೋ ನೋಡ್ತಿರುವಂಥ ಪ್ರತಿಯೊಬ್ಬರ ಮನಸ್ಸನ್ನು ಕೂಡ ಗೆದ್ದಿದ್ದೀರಿ ಅಂತ ಅರ್ಥ. ನಾನು ಇಷ್ಟು ಹೇಳೋದು, ಇನ್ನಷ್ಟು ನಿಮ್ಮ ಏನು ಈ ಟ್ಯಾಲೆಂಟ್ ಇದೆ, ಏನು ಹಾಬಿ ಇದೆ, ಇದನ್ನೆಲ್ಲೂ ಬಿಡಬೇಡಿ.
ನಿಮ್ಮನ್ನ ಈ ಒಂದು ಸಂಗೀತನೇ ಬಹಳಷ್ಟು ಎತ್ತರಕ್ಕೆ ಕರೆದುಕೊಂಡು ಹೋಗ್ತೇನೆ ಅಂತ ಹೇಳುವಂಥದ್ದು ನೀವು ಹಾಡಿರುವಂಥ ಹಾಡು ಮತ್ತೆ ನೀವು ಅದರ ಮೇಲೆ ಇಟ್ಟಿರುವಂಥ ಪ್ರೀತಿಯನ್ನು ನೋಡಿದಾಗ ನಮಗೆ ಅಂದಾಜಾಗ್ತಾ ಇದೆ. ನಿಮ್ಗೆ ಹೇಗಾಯ್ತು ನಮ್ಮ ಜೊತೆ ಇವತ್ತು ಭಾಗವಹಿಸಿ? ತುಂಬಾ ಖುಷಿ ಆಯ್ತು. ಇಂಥ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ನಿಮಗೆ ಎಲ್ರಿಗೂ. ಮತ್ತೆ ನಮ್ದು ಅಮ್ಮ, ನಮ್ಮ ತಾಯಿ ನಿಮ್ದು ದೊಡ್ಡ ಫ್ಯಾನ್, ಯೂಟ್ಯೂಬ್ ಚಾನಲ್. ಓಕೆ, ಅಮ್ಮನಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀವಿ. ಅಮ್ಮ ಡೈಲಿ ನೋಡ್ತಾ ಇದ್ರಿ, ಇವತ್ತು ಮಗನೇ ನಮ್ಮ ಜೊತೆ ವೇದಿಕೆಯಲ್ಲಿ ಇದ್ದಾರೆ. ಸೊ ಒಬ್ಬ ಅದ್ಭುತವಾದ ಹಾಡುಗಾರ ಬಂದು ನಮ್ಮ ಜೊತೆಗೆ ಹಾಡು ಹಾಡಿದ್ದೀರಿ. ಸೊ ನಿಮಗೆ ನಾನು ಹೇಳೋದಿಷ್ಟೇ, ಎಲ್ಲರೂ ಕೂಡ ಮನು ಆಚಾರ್ಯ ಅವರಿಗೆ ಸಪೋರ್ಟ್ ಮಾಡಿ. ನಮ್ಮ ಊರಿನಲ್ಲೆಲ್ಲ ಬೇರೆ ಬೇರೆ ಊರಿನಲ್ಲಿ ನಮ್ಮೆಲ್ಲ ವೀಕ್ಷಕರಿದ್ದೀರಿ. ಸೊ ಅಲ್ಲಿ ಬೇಕಾದರೂ ಮನು ಆಚಾರ್ಯ ಬಂದು ಹಾಡನ್ನು ಹಾಡೋದಕ್ಕೆ ತಯಾರಾಗಿರ್ತಾರೆ, ಅವರಿಗೆ ಫ್ರೀ ಟೈಮ್ ಇದ್ರೆ. ಸೊ ನಾವು ಒಂದೊಂದು ವೇದಿಕೆಗಳನ್ನು ಕೊಟ್ಟಾಗ ನಮ್ಮೂರಿನ ಟ್ಯಾಲೆಂಟ್ಗಳು ಬೆಳೆಯೋದಕ್ಕೆ ಸಾಧ್ಯ. ಎಲ್ಲರೂ ಹೇಳೋದೇನು, ನಮ್ಮ ಊರು ಬೆಳಿಬೇಕು, ಊರಿನ ಕಲಾವಿದರು ಬೆಳಿಬೇಕು ಅಂತ. ನಾವು ಅವಕಾಶಗಳನ್ನು ಕೊಟ್ಟು ನೋಡೋಣ. ಅವರಲ್ಲೂ ಒಬ್ಬೊಂದು ಅದ್ಭುತವಾದ ಹಾಡುಗಾರ ಇದ್ದಾನೆ ಅಂತ ಹೇಳೋದು ಇವತ್ತು ಪರಿಚಯ ಆಗಿದೆ. ಸೊ ಅವರ ಫ್ರೆಂಡ್ಸ್ಗಳಿಗೆಲ್ಲ ಗೊತ್ತಿತ್ತು, ಬಟ್ ಇವತ್ತು ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಗೊತ್ತಾಗೋ ಹಾಗೆ ಮಾಡಿದ್ದಾರೆ. ಅವರ ಸುಂದರವಾದ ಸಮಯ ನಮ್ಮ ಜೊತೆ ಮೀಸಲಿಟ್ಟು ಒಂದು ಒಳ್ಳೆಯ ಹಾಡನ್ನು, ಕೇವಲ ಹಾಡು ಮಾತ್ರ ಅಲ್ಲ, ಗಿಟಾರ್ ಕೂಡ ನುಡಿಸಿ ಒಬ್ಬ ಕಲಾವಿದ ನಮ್ಮ ಜೊತೆ ಹಾಡನ್ನು ಹಾಡಿದ್ದಾರೆ ಅಂತ ಹೇಳಿದ್ರೆ ನಾವೆಲ್ಲ ಅವರಿಗೆ ಬೆಸ್ಟ್ ವಿಶಸ್ ಹೇಳಬೇಕು. ಮನು ಆಚಾರ್ಯ, ನಿಮಗೆ ಧನ್ಯವಾದ. ಇನ್ನಷ್ಟು ಎತ್ತರಕ್ಕೆ ಬೆಳೀರಿ. ಸೊ ನಮ್ಮ ಜೊತೆ ಬಂದು ಭಾಗವಹಿಸಿ ಹಾಡನ್ನು ಹಾಡಿದಕ್ಕೆ ಧನ್ಯವಾದಗಳು. ಗಾಡ್ ಬ್ಲೆಸ್ ಯು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಸಿಗ್ತೀನಿ. ಮನು ಆಚಾರ್ಯ ಅವರ ಹಾಡುಗಳು ಇನ್ನೊಂದ್ಸಲ ಹಾಡುವಂತ ಅವಕಾಶಗಳು ಕೂಡ ಇರ್ಬೋದು ನಮ್ಮ ಜೊತೆ, ಗೊತ್ತಿಲ್ಲ. ಸೊ ಎನಿವೇ, ಮತ್ತೊಂದು ದೊಡ್ಡ ವೇದಿಕೆಯಲ್ಲಿ ಅವರು ನೋಡುವಂತ ಭಾಗ್ಯ ನಮಗೆಲ್ಲ ಸಿಗ್ಲಿ ಅಂತ ಹೇಳಿಕೊಳ್ತಾ ಸಿ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು. ಹಾಗೇನೆ ಕ್ಯಾಮರಾದಲ್ಲಿ ಸಾಥ್ ಕೊಟ್ಟಿರುವಂತ ಚಂದು ಸುಳ್ಯ ಹಾಗೇನೆ ಮುರಳೀಕೃಷ್ಣ ಇವರಿಗೂ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಬಾಯ್. ಎಲ್ಲರೂ ಖುಷಿಯಾಗಿರಿ, ನಗ್ತಾ ಇರಿ. ಸಿ ಯು ನೆಕ್ಸ್ಟ್ ವಿಡಿಯೋ.